ಅಣ್ಣ ಅನ್ನ ತಿಂತಾರ ಏಳ್ ತಿಂತಾರಣ್ಣ ಈ ನನ್ನ ಮಕ್ಕಳು. ಅಮ್ಮ ಅವತ್ತು ನಿನಗೆ ಮಾಡಿದ್ದೆ, ಇವತ್ತು ನನಗಮ್ಮ. ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಸ್ವಾಗತ ಗೈಸ್. ನೋಡಿ ಗೈಸ್, ಬೆಳಬೆಳಗ್ಗೆನೆ ನಾನು ಎದ್ದು ಸ್ನಾನ ಗಿನೆಲ್ಲ ಮಾಡಿ ಅಲ್ಲುಜ್ಜಿ ನೀಟಾಗಿ ರೆಡಿ ಆಗಿದ್ದೀನಿ. ನಮ್ಮಮ್ಮ ನೋಡಿ ಹೆಂಗ್ ಕಾಣಿಸ್ತಾರೆ. ಯಪ್ಪ ದೇವ್ರೇ, ಅಮ್ಮ ನೀಟಾಗಿ ಎದ್ದಿದಷ್ಟ ನಂತರ ಮುಖ ತೊಳಿಬೇಕು, ಅಲ್ಲುಜ್ಬೇಕು. ನಂತರ ನೀನ್ ಇರಕಾಯ್ತಮ್ಮ, ನಾನು ನಂತರ ಇರಕಾಯ್ತ. ನಾನು ಡೈಲಿ ಬೆಳಗ್ಗೆ ಎಷ್ಟು ಗೊತ್ತಾ, 8 ಗಂಟೆ 7:30 ಎದ್ದೇಳ್ತೀನಿ. 7:30 ಎದ್ದು ನೀಟಾಗಿ ಅಲ್ಲುಜ್ಜಿ ಸ್ನಾನ ಮಾಡಿ ಇದು ಬಟ್ಟಿಟ್ಟು ಎಲ್ಲ ಸುಳ್ಳು. ಬೊಟ್ಟಿಟ್ಟು ದೇವ್ರ ಪೂಜೆ ಮಾಡಿ ದೀಪ ಹಚ್ಚಿ. ಅಯ್ಯೋ, ಹಂಗ್ ಮಾಡ್ಬಿಟ್ರೆ ನಾನು ಎಲ್ಲೋ ಇರ್ತೀನಿ ನನ್ನ ಮಗ ಹಿಂಗ್ ಮಾಡ್ತಾವನೆಲ್ಲ ಅಂತ. ನಿಜ ಕಣಮ್ಮ, ನೀವ್ ನಂಬೋದಿಲ್ಲ ಪ್ಲಸ್ ನೀವ್ ನಂಬ್ತೀರ ಗೊತ್ತ ನನಗೆ. ಇದೇ ಕಲ್ತಿರೋ ಬುದ್ಧಿ, ಕೆಟ್ಟ ಬುದ್ಧಿ ಅಂದ್ರೆ ಇದೆ. ಪಿಂಪಲ್ಸ್ ಜಾಸ್ತಿ ಆಗಿರೋದೇನಕ್ಕಂದ್ರೆ ಹುಡುಗಿರು ಜಾಸ್ತಿ ಕಣ್ಣಾಕೋರೆ ಗೊತ್ತಾಯ್ತಾ? ಕೋಪ ಬಂತು ಇನ್ನೇನ್ ಜಸ್ಟ್ ಗೈಸ್ ನೋಡಿ ಸಿಗ್ನಲ್ ಕೊಡ್ತಾರ ನಮ್ಮಮ್ಮ ಮೇಲ್ಮೇಲಿಕ್ಕೆ. ನಮ್ಮಮ್ಮ ಸಿಗ್ನಲ್ ಕೊಡೋದು ಎಷ್ಟು ಬೇಗ ಗೊತ್ತಾಗೋದು ಗೊತ್ತಾ? ಹಿಂಗಿರುತ್ತೆ ಸರಿ ಅಮ್ಮ ನೋವು ಕಡೆ ಹಂಗೆಲ್ಲ ಹೊಡಿಬೋದು. ಯಪ್ಪ ಗೈಸ್, ಪಾಪ ನಮ್ಮ ಅಚ್ಚಿರು ಬೆಳಬೆಳಗ್ಗೆನೆ ಅವ್ರ ಅಮ್ಮನ ಕೈಲಿ ಸರಿಯಾಗಿ ಬೈಸ್ಕೊಂಡವನೆ. ಅವ್ರ ಅಮ್ಮನ ಕಣ್ಣಲ್ಲಿ ನೀರ್ ಹಾಕ್ಸ್ಬಿಟ್ಟಲ್ಲೋ. ಅಯ್ಯಯ್ಯೋ ಲೆಜೆಂಡ್. ಅವ್ರ ಅಮ್ಮನ ಕೈದಿ ನೀರ್ ಹಾಕ್ಸ್ಬಿಟ್ಟ, ಅವ್ರ ಅಮ್ಮನ ಕಣ್ಣಲ್ಲಿ ನೀರ್ ಹಾಕ್ಸ್ಬಿಟ್ಟ. ಅಯ್ಯೋ ಅಮ್ಮ, ಹೇಳಮ್ಮ ಬುದ್ಧಿ ಹೋದ ಹೇಳಮ್ಮ. ಎಲ್ಲಾರ ಹೋಗ್ಬೇಕಾರೆ ಅಮ್ಮಂಗೆ ಹೋಗ್ಬೇಕು, ಹೇಳ್ಬೇಕು. ನೀನ್ ಏನಾರು ಹೇಳ್ಬೇಕು. ನಾನೇನೋ ಒಂದ್ ಕೇಳ್ತೀನಿ ಗೊತ್ತಾ, ಕೇಳಲಿ ನೀವು ಬೆಳಗ್ಗೆ ಕರ್ದವ್ರೆ ನಾನ್ ಬರಲ್ಲ ಬರೆಯೋದೈತೆ ಅಂತ. ಈಗ ಸುದೀಪ್ ಕಾದ್ರಟಿ ಹೋಗ್ಬಿಟ್ಟು ರೆಡಿ ಆಗ್ಬಿಟ್ಟು ಬತ್ತಿ ಅಂತ ಹೇಳ್ದೆ. ಹ್ಞೂ ಅಂದೆ, ಅಲ್ಲ ಬರೆಯೋದೈತೆ ಅಂತ ಹೇಳ್ದೆ. ಆಮೇಲೆ ಸರಿ ಹೋಗಿ ರೆಡಿ ಆಗಿ ಬಾ ಅಂತ ಹೇಳಿ ಸರಿ ಏನೋ ಬತ್ತೀನಿ ಅಂದೆ. ಹೇಳ್ತೀನಿ ಗೈಸ್, ವಿಷಯಗಳು ಹೇಳ್ತೀನಿ. ಇವಾಗ ಹೊರಡ್ಬೇಕು ಗೈಸ್. ನಾನು ತಗೊಂಡಿದ್ನಲ್ಲ ಹೊಸ ಶೂ, ಸೇಮ್ ಶೂ, ಮತ್ತೆ ನಮ್ ಲೆಜೆಂಡ್ ಶೂ ನೋಡಿ ಸೇಮ್. ನನ್ನ ತಮ್ಮ ಕಣ, ನೀನು ಹೆಸರು ಉಳಿಸ್ತಾ ಇದೀಯಾ? ಪರವಾಗಿಲ್ಲ, ನಾನು ಇಷ್ಟ ಆಗುತ್ತೆ. ಯಾಕಂದ್ರೆ ನಮ್ ಫುಲ್ ಪ್ಯಾಂಟ್ ಅಲ್ವಾ, ಹಾಕಿದ ತಕ್ಷಣ ಕಾಣಿಸಲ್ಲ. ಸಾಕು ತಲೆ ನೀವು ಅವ್ನು ಫೋಲ್ಡ್ ಮಾಡ್ಕೊಂಡು ನಾನೇ ಗೈಸ್ ನೋಡಿ. ಸೇಮ್ ಶೂ, ಸೇಮ್. ಫೈನಲಿ ಹೊರಟಿದೀವಿ ಮನೆಯಿಂದ. ಇವಾಗ ನಾನು ಮತ್ತೆ ಚಿರು ಎಲ್ಲಿ ಹೋಗ್ತಾ ಇದೀವಿ ಅಂದ್ರೆ, ಸಂಧ್ಯಾ ಮತ್ತೆ ತೇಜು ಅವ್ರದ್ದು ಫಂಕ್ಷನಿಗೆ ಹೋಗ್ತಾ ಇರೋದು. ಸೊ ಮನೆಗೆ ಹೋಗ್ತಾ ಇರೋದು, ಫಂಕ್ಷನ್ಗೆ ಹೋಗ್ತಾ ಇರೋದು ಎಲ್ಲ ಇನ್ಕ್ಲೂಡ್ ಆಗುತ್ತೆ. ಈಗ ನಾನು ನಮ್ಮ ಲೆಜೆಂಡ್ ಹೊರಡ್ತಾ ಇದ್ದೀವಿ. ಆ್ಯಂಡ್ ಬೆಳಗ್ಗೆನೆ ಎದ್ದು ಫ್ರೆಶ್ ಅಪ್ ಆಗಿ ನೀಟಾಗಿ ತಿಂಡಿ ಮುಗಿಸಿ ಹೊರಡ್ತಾ ಇದ್ದೀವಿ. ಇವತ್ತು ಕಾರಲ್ಲಿ ಹೋಗ್ತಿಲ್ಲ, ನಮ್ಮ ಬೇಬಿ ಜೊತೆ ಲೆಜೆಂಡ್ನ ನಮ್ಮ ಬೇಬಿ ಮೇಲೆ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇರೋದು. ನಾನು ಬೇಬಿ ಜೊತೆ ಕುತ್ಕೋತಿದ್ದೆ ಅಂದರೆ ಪುಣ್ಯ ಮಾಡಿರ್ಬೇಕು ನೀನು. ಯಾರನ್ನೂ ಕೂರಿಸಲ್ಲ, ಒಬ್ರು ಬೇಬಿ ಅಂತ ಫಿಕ್ಸ್ ಆದ್ಮೇಲೆ ಯಾರಾದರೂ ಜೊತೆ ಕೂರಿಸ್ತಾರಾ? ಇಲ್ಲ ತಾನೆ, ನಾನು ಕೂರಿಸ್ತಾ ಇದ್ದೀನಿ ಅಂದರೆ ಖುಷಿ ಪಡ್ಬೇಕು ನೀನು. ಮೈತು ನಮ್ಮ ಚಿನ್ನಿ ನೋಡ್ತಿದ್ರೆ ಯಾವ ಫೀಲ್ ಗೊತ್ತಾ ಬರೋದು? ಗೊತ್ತೇನಾ ನಿನಗೆ ಯಾವ ಫೀಲ್ ಬರುತ್ತಂತ? ಬಾಹುಬಲಿನಾ? ಅಯ್ಯೋ ನೀನ್ ಮಕಾಲೇ ಬಾಹುಬಲಿನಾ? ಮಗದೀರ ಕೈ ಟಚ್ ಆಯ್ತು ಅಷ್ಟೇ ಹಿಂಗೆ. ಗೈಸ್, ನಾನು ನಮ್ಮ ಚೋಟ ಮರಿನ ಕರ್ಕೊಂಡು ಹೋಗ್ತಿಲ್ಲ. ಬಿಕಾಸ್ ಚೋಟ ಮರಿ ಮತ್ತೆ ಅವ್ರ ಅಮ್ಮ ಅವ್ರ ಊರ್ಗೆ ಹೋಗ್ತಾರೆ. ಚಿರು ಊರ್ಗೆ ಹೋಗಲ್ಲ ಅಂತ ಹೇಳಿದ್ದ, ಬಿಕಾಸ್ ಅವ್ನಿಗೇನು ಅಸೈನ್ಮೆಂಟ್ ಇದೆ ಅಂತ ಹೇಳ್ದ. ಅಸೈನ್ಮೆಂಟ್ ತಪ್ಪಿಸೋಕ್ಕೋಸ್ಕರ ಅಸೈನ್ಮೆಂಟ್ ಇದೆ ಅಂತ ಹೇಳಿ ಉಳ್ಕೊಂಡ. ಈಗ ನೋಡ್ರೆ ನನ್ನ ಜೊತೆ ಬರ್ತಾನೆ. ಎಂತ ಖತರ್ನಾಕ್ ಇರ್ಬೇಕು, ಅವ್ರ ಅಮ್ಮಂಗೆ ಹಿಂಗೆಲ್ಲ ಮೋಸ ಮಾಡ್ತಾನೆ. ಗೈಸ್ ಏನಂದ್ರೆ ವಿಷಯ ಏನಂದ್ರೆ ಬೆಳಗ್ಗೆನೆ ಫೋನ್ ಮಾಡಿದ್ದೆ ಚಿರುಗೆ. ನಾನೇ ಅನ್ಕೊಂಡೆ ಒಬ್ಬನೇ ಹೋಗೋಣ ಅಂತ ಅನ್ಕೊಂಡಿದ್ದೆ. ಬಟ್ ಆಮೇಲೆ ಬೆಳಗ್ಗೆ ಎದ್ದ ತಕ್ಷಣ ಚಿರುನು ಕರ್ಕೊಂಡು ಹೋಗೋಣ ಅಂತ ಚಿರು ಫೋನ್ ಮಾಡಿದೆ ಬೆಳಗ್ಗೆನೆ. ಆಮೇಲೆ ಅವ್ರ ಅಮ್ಮ ತಿರುಗಿ ಅಕ್ಕ ಹಿಂಗಂತ ಅವ್ರ ಅಮ್ಮ ಹೇಳೋದನ್ನೆಲ್ಲೋ ಮರ್ತೋಗಿದ್ದೀನಿ. ಆಮೇಲೆ ಚಿರು ಬಂದಾದ್ಮೇಲೆ ಹಿಂಗೆ ಐತೆ ಬೇಗ ಹೋಗು, ಹಿಂಗೆ ಐತೆ ಹೋಗು ಅಂತ ಹೇಳ್ದೆ. ಅವನೇನ್ ಮಾಡೋನೆ, ಒಳಗಡೆ ಅವ್ರ ಮನೆಗೆ ಹೋಗಿದ್ದಷ್ಟೇ ಫಸ್ಟ್ ಜಗಳ ಆಡಿದ್ದಾನೆ. ಅವ್ರ ಅಮ್ಮ ಹೇಳಿದ್ರು ಊರ್ಗೋಣ ಬಾ ಅಂತ. ಅವನು ಇಲ್ಲ ನಾನು ಬರಲ್ಲ, ನಾನು ಅಸೈನ್ಮೆಂಟ್ ಐತೆ ಅದೈತೆ ಅಂತ ಫುಲ್ ಜೋರಾಗಿ ಹೀಗೆ ಫುಲ್ಲು ಅಣ್ಣ ಹೇಳ್ಬಿಟ್ಟಾನೆ. ಆಮೇಲೆ ನಾನು ಹಿಂಗೆ ಬಂದು ಕರೆದು ಹೋಗೋಣ ಅಂತ ಹೇಳಿದೆ, ಒಪ್ಕೊಂಡ್ಬಿಟ್ನಲ್ಲ. ಅಲ್ಲಿ ಹೋಗಿದ ತಕ್ಷಣ ಮನೇಲಿ ಹೇಳಿಲ್ಲ ಅವ್ರ ಅಮ್ಮಂಗೆ. ಏನು ಮಾಡೋನೆ, ಸೀದಾ ಹೋಗಿದ ತಕ್ಷಣ ಶರ್ಟ್ ಇಕ್ಬಿಟ್ಟು ನೀಟಾಗಿ ಐರನ್ ಉಜ್ಬಿಟ್ಟು ಡೈರೆಕ್ಟ್ ನನಗೆ ಹೋಗ್ಬಿಟ್ಟವನೆ. ಆಮೇಲೆ ನಮ್ಮ ಅಮ್ಮ ಬಂದ್ಬಿಟ್ಟು ಭವಿತವ್ರ ಅಮ್ಮಗೆ ಹಿಂಗೆ ಹೋಗ್ತಾನೆ ಅಂತ ಹೇಳಿದಾಗ ಅವ್ರಿಗೆ ಅವಾಗ ಬೇಜಾರಾಯಿತು. ಏನಕ್ಕಂದರೆ ಅವನೇ ಡಿಸೈಡ್ ತಗೋತವನೆ, ಎಲ್ಲಾನು ಅವನೇ ಸ್ಟ್ಯಾಂಡ್ ತಗೋತವನೆ. ಅಂದರೆ ಅಮ್ಮ ಏನಕ್ಕೆ ಅಂತ ಅಂದ್ಕೊಂಡು ಹಂಗೆಲ್ಲ ಮಾಡಬಾರ್ದು, ತಪ್ಪು ಹೇಳ್ಬೇಕು ಅಮ್ಮಂಗೆ. ಅಂದರೆ ಏನು ಗೊತ್ತಾ ಗೈಸ್, ಈಗಲೇ ತೊಗೊಂಡ್ಬಿಟ್ರೆ ಮುಂದೆ ಹೆಂಗೆ ಅಂತ. ಮುಂದೆ ಅಂತಲ್ಲ, ಎನಿ ಟೈಮ್ ಹೇಳ್ಬೇಕು. ಎಲ್ಲರೂ ಹೋಗ್ತಿರೋ ಟೈಮಲ್ಲಿ ನೀಟಾಗಿ ಅಮ್ಮ ಹಿಂಗೆ ಹೋಗ್ತಾ ಇದ್ದೀನಿ. ನಮ್ಮ ಅಮ್ಮನ ಕೈಲಿ ಎಸಲೆ ಬೈಸ್ಕೊಂಡಿದ್ದೀನಿ ಗೊತ್ತಾ ನಾನು.
ನಾನೇ ಒಂದೊಂದ್ಸಲಿ ಸ್ಟ್ಯಾಂಡ್ ತೊಗೊಂಡ್ಬಿಡ್ತೀನಿ. ಅಮ್ಮ ನಾಳೆ ಹಿಂಗೆ ಹೋಯ್ತು ನನಗೊಂದ್ಸಲ ಒಂದು ಮಾತು ಕೇಳ್ದ, ಮನೇಲಿ ಒಂದು ಮಾತು ಕೇಳ್ದ ಅಂತ ಹೇಳ್ತಾರೆ. ಗೊತ್ತೇನಾ ನಿನಗೆ? ಇಲ್ಲಿಂದಾನೆ ಸಾರಿ ಕೇಳ್ಬಿಟ್ಟು ನಿಮ್ಮ ಅಮ್ಮನ. ಇಲ್ಲಿ ನೋಡ ನನ್ನ ಸಾರಿ ಮಮ್ಮಿ. ಆಮೇಲೆ ಇನ್ನೊಂದ್ಸಲಿ ಮಾಡಲ್ಲ ಹಿಂಗೆ. ಇನ್ನೊಂದ್ಸರಿ ಮಾಡಲ್ಲ ಹಿಂಗೆ. ಆಮೇಲೆ ಹೇಳು ಸಾರಿ ಮಮ್ಮಿ, ಲವ್ ಯು ಮಮ್ಮಿ. ಲೆಟ್ಸ್ ಗೋ ಗೈಸ್. ಇದೇ ವಿಷಯ ಇದ್ದಿದ್ದು. ಇವಾಗ ಸೀದಾ ಹೊಡುವ. ಸುಮಾರು ಸಲ ನಮ್ಮ ಚೋಟ ಮರಿಗೆ ಕರ್ಕೊಂಡು ಹೋಗಿದ್ದೀನಿ, ಬಟ್ ನಮ್ಮ ಲೆಜೆಂಡ್ನ ಇವತ್ತೇ ಫಸ್ಟ್ ಟೈಮ್ ಕರ್ಕೊಂಡು ಹೋಗ್ತಾ ಇರೋದು. ಆಮೇಲೆ ಎಕ್ಸ್ಪಲ್ಸ್ ಅಲ್ಲಿ ಲಾಂಗ್ ಆಗಿ ಒಂದು 2 ಅವರ್ ಜರ್ನಿ ನಾನು ಇವತ್ತೇ ಫಸ್ಟ್ ಟೈಮ್ ಕರ್ಕೊಂಡು ಹೋಗ್ತಿರೋದು. ಮೆಲ್ಲ ಕೂತ್ಕೊಳ್ಳೋ ಹತ್ತಕ್ಕೆ ಬಂದಿಲ್ಲ ಅಂದ್ರೆ ಹೇಳು, ಹತ್ತಿಸ್ಬಿಟ್ಟು ಕೂರ್ಸು. ಏನ್ ಮಾಡ್ತೀನಿ ಗೊತ್ತಾ, ಡಬಲ್ ಸ್ಟ್ಯಾಂಡ್ ಹಾಕ್ಬಿಟ್ಟು ನೀನು ಕೂರಿಸ್ಬಿಟ್ಟು ಒದಿ ಬಡವಲಿ ಗೈಸ್. ವೈಟ್ ಪ್ಯಾಂಟು ವೈಟ್ ಶೂ ನಾನು ಅವನಿಗೆ ತೊಡಿದ್ರೆ ಅವನಿಗೂ ಅಲ್ಟು, ನೀನ್ ನನಗೆ ತೊಡಿದ್ರೆ ನನಗೆ ಅಲ್ಟು. ಯಪ್ಪ ಎಷ್ಟು ಕಾಪಾಡ್ಕೋಬೇಕತ್ತ ಇವಾಗ ಜೋಪಾನವಾಗಿ. ಚಲೋ ಈಗ ಸೀದಾ ಅಲ್ಲಿಗೆ ತೋರ್ಸೋಣ. ಯಾ ಗೈಸ್ ಟ್ರಾನ್ಸಿಷನ್ ಕೊಡ್ತೀನಿ ನೋಡಿ, 3, 2, 1. ಓಕೆ. ಹಾಂ 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 ಹೌದಾ? ಅಯ್ಯೋ ಸಾರಿ, ನಾನು ಅವ್ರದ್ದು ಇವತ್ತೇನೋ ಫಂಕ್ಷನ್ ಇತ್ತು ಅದಕ್ಕೋಸ್ಕರ. ಗೈಸ್ ಫೈನಲಿ ಲೊಕೇಶನಿಗೆ ಬಂದೆ. ಬ್ರೋ ಏನ್ ಬ್ರೋ ಫುಲ್ ಚೇಂಜು ಬ್ರೋ. ಕಂಗ್ರ್ಯಾಚುಲೇಷನ್ಸ್ ಬ್ರೋ. ಹಾರ್ಟ್ಲಿ ವೆಲ್ಕಮ್ ಟು ದ ಪ್ಲೇಸ್. ಕಂಗ್ರ್ಯಾಚುಲೇಷನ್ಸ್ ಬ್ರೋ. ಯಾಕೆ ಬ್ರೋ ಶರ್ಟ್ ಪಂಚೆ ಎಲ್ಲ ಹಾಕಿಲ್ಲ? ಅದೇ ಟ್ವಿಸ್ಟ್ ನಿಮ್ಗೆ ನಿಜ ಹೇಳ್ಬೇಕು. ಬ್ರೋ ಸಮಥಿಂಗ್ ಈಸ್ ಹ್ಯಾಪನಿಂಗ್. ಓ ಬ್ರೋ ನಾನ್ ಬಂದಿಲ್ಲ ಅಂತ ನೀವು ಶರ್ಟ್ ಪಂಚೆ ಹಾಕೊಂಡಿಲ್ವಾ? ಆಯ್ತು ಬ್ರೋ, ಬಂದಿಲ್ಲ ಅಂದ್ರೆ ಇವಾಗ ನಾನೇ ಶರ್ಟ್ ಪಂಚೆ ಹಾಕ್ಬಿಟ್ಟು ಹುಟ್ಟಿಸ್ಬಿಟ್ಟು ನೀಟಾಗಿ ಕೂರಿಸ್ಬಿಡ್ತೀನಿ. ಇವ್ರ ಮನೆಗೆ ಬಂದಾಗೆಲ್ಲ ಒಂದೇ ಪ್ರಾಬ್ಲಮ್, ನಾಯಿದು ಎತ್ತಿಕೋರ ಇಲ್ವ ಅಂತ ಗೊತ್ತಿಲ್ಲ. ಸೊ ನಾಯಿನ ಕಟ್ಟಾಕೋರ ಇಲ್ವ ಅಂತ ಗೊತ್ತಿಲ್ಲ, ನೋಡ್ಬೇಕು. ಬ್ರೋ ನಾನು ಬರ್ಬೇಕಾ ಬ್ರೋ? ನಾಯಿ ಏನ್ ಮಾಡಿದ್ರಿ? ನಾಯಿ ಆರಾಮಾಗೈತೆ ಬ್ರೋ. ಬರ್ಬೋದಾ? ಬನ್ನಿ. You don't come tomorrow. You don't come now. ಏನ್ ಬ್ರೋ ಮೀಸೆ ಕಟ್ಟ ಈ ಸ್ಲಿಪ್ಪರ್ ನೋಡಿ ಗೈಸ್. ಏನ್ ಬ್ರೋ ಅದೃಷ್ಟ ಮಾಡಿದ್ದೀರಾ, ಇಷ್ಟು ಜನ ಬಂದಿದ್ದಾರೆ. ಆದ್ರೂ ಇವಾಗ ಬನ್ನಿ ಶರ್ಟ್ ಪಂಚ್ ಹಾಕ್ಸ್ತೀನಿ ನಾನೇ. ಬ್ರೋ ಇವತ್ತು ನೀವು ಶರ್ಟ್ ಪಂಚ್ ಹಾಕಿದ್ರೆ ಸಕ್ಕತ್ತಾಗಿರ್ತಿತ್ತು ಬ್ರೋ. ನನಗೂ ಪ್ಲಾನ್ ಇತ್ತು ಬ್ರೋ, ಆದ್ರೆ ಆ ಶರ್ಟ್ ಪಂಚ್ ಹಾಕರ್ ಇನ್ನೂ ಟೈಮ್. ನಾನು ಬಂದಿಲ್ಲ ಅಂತ ಬನ್ನಿ. ಹಲೋ, ಕಂಗ್ರ್ಯಾಚುಲೇಷನ್ಸ್ ಅಂದೇವ್ರೆ. ಬ್ರೋ ಗೈಸ್ ಅಕ್ಷತೆಗಳು ಕೊಟ್ಟವ್ರೆ. ತೇಜು ಬ್ರೋ ತೇಜು ಬ್ರೋ ಕಂಗ್ರ್ಯಾಚುಲೇಷನ್ಸ್ ಬ್ರೋ. ಆಯ್ತು ಬ್ರೋ, ನೀವ್ ಹೇಳ್ದಂಗೆ ಮಾಡ್ತೀವಿ. ನಿಮ್ಮನ್ನೆಲ್ಲ ನೋಡಿ ನನ್ಗೆ ಇನ್ನೂ ಸ್ವಲ್ಪ ಖುಷಿ ಆಗ್ತಿದ್ಯಾ ಬ್ರೋ? ಮುಯ್ಗಿ ಎಲ್ಲ ಕೇಳ್ಬಾರ್ದು ಬ್ರೋ. ತಂದಿಲ್ವಾ ಬ್ರೋ? ಇಲ್ಲ ಬ್ರೋ, ಹಂಗೆ ಸ್ಕ್ಯಾನರ್ ಇಲ್ವಲ್ಲ ಬ್ರೋ ನಿಮ್ಮಲ್ಲಿ? ಸ್ಕ್ಯಾನ್ ಮಾಡ್ಕೊಡ್ತೀನಿ. ಇಷ್ಟೆಲ್ಲ ಖರ್ಚು ಮಾಡಿ ಕರಿತ ಹೋಗಿ. ನೋಡಿ ಗೈಸ್, ಇವರು ಬಂದವ್ರೆ. ಗಿಫ್ಟ್ ಕೊಡೋಣ. ಈ ಮದ್ವೆ ರಿಸೆಪ್ಷನ್ ಹಿಂದೆಗಡೆ ಗಿಫ್ಟ್ ಸಿಗ್ತದೆ ಎಲ್ಲ ತಗೊಂಡು ಕೊಟ್ಬಿಡ್ತೀನಿ. ಮಾತ್ರ ತುಂಬಾ ಹೋಗ್ಸಿಕೊಂಡಿದ್ದೀವಿ. ಇದು ನಮ್ಮ ತಾತ ಅಜ್ಜಿ ಹೆಸರು. ತಾತ ಅಜ್ಜಿ ಕಡೆಯಿಂದ ಕೊಡ್ತಾ ಇರೋದು. ತಾತ ಅಜ್ಜಿ ನಮ್ಮ ಹತ್ರ ಗೊತ್ತಾಯ್ತು, ಹೇಳ್ಬಿಟ್ಟಿದ್ದೆ. ಥ್ಯಾಂಕ್ ಯು ಬ್ರೋ. ಕೊನೆಗೆ ಒಂದು ಗಿಫ್ಟ್ ಕೊಟ್ಟಿದ್ದೀರಾ, ತುಂಬಾ ಹೋಗ್ಸಿದ್ದು ಬ್ರೋ. ನೀವೆಲ್ಲ ಸ್ವಲ್ಪ ಖುಷಿ ಪಡುವ ಸಂದರ್ಭದಲ್ಲಿ ಇದ್ದೀವಿ ನಾವು ಇವಾಗ. ನೀವು ಹಂಗೆ ನೋಡಿ ಒಂದು ಲೈಕ್ ಕೊಟ್ಬಿಡಿ, ಹಂಗೆ ಸಪೋರ್ಟ್ ಮಾಡಿ. ನಮ್ಮನ್ನ ನೋಡು ಬ್ರೋ ಇಲ್ಲಿ. ಫಂಕ್ಷನ್ ಮುಗಿಸ್ಕೊಂಡು ಊಟ ಮಾಡ್ತಾ ಇದ್ದೀನಿ. ಪಾಪ ಬೆಳಗ್ಗೆಯಿಂದ ಊಟನೇ ಮಾಡಿಲ್ಲ.
ಬಾಯ್ ತೇಜು ಬ್ರೋ, ಇಲ್ಲಿಂದ ನಿಮ್ಮ ಪೀಸ್ ಸ್ಟಾರ್ಟ್ ಆಗಲಿ ಚೆನ್ನಾಗಿ. ಅಲ್ಲಿ ನೋಡಿ ಬ್ರೋ, ಪೀಸ್ ಮಾಡ್ಕೊಂಡು ಕೌಂಟ್ರ್ ಗಾಸಿಪ್ ಮಾಡ್ಕೊಂಡು ನಿಂತೊಳ್ಳೆ ಕಡೆ ಅಲ್ಲಿ ತೋರಿಸಿ ಬ್ರೋ, ಅಲ್ಲಿ ತೋರಿಸಿ. ಇಲ್ಲ ಬ್ರೋ, ತೋರ್ಸಲ್ಲ ಬ್ರೋ, ನಿಮ್ಮನ್ನ ಮಾತ್ರ ಬ್ರೋ. ಬಾಯ್ ಸಂಜಯ್, ಥ್ಯಾಂಕ್ ಯು. ಬಾಯ್ ಬ್ರೋ, ಬಾಯ್. ಹಾಯ್ ರಷ್ಯಾ, ಬಾಯ್ ರಷ್ಯಾ, ಬಾಯ್. ತೇಜು ಬ್ರೋಗೆ ಕೊನೆ ಮಾತೇನಂದ್ರೆ 100 ಕಾಲ ಸುಖವಾಗಿ ಬಾಳಿ ಬ್ರೋ. ಥ್ಯಾಂಕ್ ಯು ಬ್ರೋ. ನಿಮ್ಮ ಹೇಳಿಕೆ, ಆಶೀರ್ವಾದ, ಆಶ್ರಯ, ಹಾರೈಕೆ ಎಲ್ಲ ಸದಾ ಹಿಂಗೆ ಇರಲಿ ಬ್ರೋ. ಓಕೆ. ಆದರೆ ಮ್ಯಾಟರ್ ಇದಲ್ಲ ಗೈಸ್. ಥ್ಯಾಂಕ್ ಯು ಗೈಸ್. ಫೈನಲಿ ಬ್ಯಾಕ್ ಟು ಹೋಮ್. ಚಪ್ರ ಗಿಪ್ರ ಹಾಕಿ ತುಂಬ ಜೋರಾಗೆ ಮಾಡೋರೆ. ಅದನ್ನೆಲ್ಲ ನೋಡಿದಾಗ ನೀವು ಅನ್ಕೊಳ್ಳೋದು ಕರೆಕ್ಟೇ, ಅನ್ಕೊಳ್ದೇ ಇರೋದು ಕರೆಕ್ಟೇ, ಒಟ್ಟಿನಲ್ಲಿ ಎಲ್ಲ ಥರದ್ದು ಕರೆಕ್ಟೇ. ಅಷ್ಟೆಲ್ಲ ನೋಡಿದ್ಮೇಲೆ ಈಗ ಕಂಪ್ಲೀಟು ನೀವು ನೋಡಿದ್ದೀರ ಅದೆಲ್ಲ ನೋಡಿದ್ಮೇಲೆ ನನಗೊಂದು ಸಾಂಗ್ ನೆನಪೈತಿದ್ದೆ. ಕೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಕಾಯಿಸಿದಾಗ ಅಲ್ಲ ಕಾಯುವಾಗ ನಿಮಗೆ ಎಲ್ಲ ಗೊತ್ತಾಗುತ್ತೆ ಅಷ್ಟೇ. ಇವಾಗ ಬ್ಯಾಕ್ ಟು ಹೋಮ್. ಚಿರುನು ಫುಲ್ ಟಯರ್ಡ್ ಮಾರೆ. ಅವ್ನು ನೋಡಿ. ಅಮ್ಮ ಪಾಪ ಕೀ ಕೊಟ್ಟಿಲ್ಲ ಅವ್ರಮ್ಮ. ಮನೆ ಕೀ ಕೊಟ್ಟಿಲ್ವಾ? ಕೀ ಕೊಡ್ದಂಗೆ ಹೊರಟು. ಒಂದೇ ಒಂದು ತಪ್ಪಿಂದ ಮಗನನ್ನು ಆಚೆ ಹಾಕಿದ ಅಮ್ಮ. ಅಮ್ಮ ಚಿರು ದೊಡ್ಡನಾಗನಮ್ಮ, ಚಿರು ದೊಡ್ಡನಾಗನಮ್ಮ. ಬಯಲ್ ಹೇಳ್ತೀನಿ ನಿನಗಂತ. ಬಯಲ್ ಚಿರು. ಅಮ್ಮ ಚಿರು ದೊಡ್ಡನಾಗನಮ್ಮ, ಬೈಲಿ ಹೇಳ್ತೀನಿ. ಅಮ್ಮ ಇಲ್ಲಿ ನೋಡಿ, ಅವನಿಗೋಸ್ಕರ ತಾಂಬೂಲೆಲ್ಲ ಕೊಟ್ಟವ್ರೆ. ಮನೆಗೆ ಒಂದು ಪಾರ್ಸಲ್ ಬಂದಿದೆ. ಅದೇನಂದ್ರೆ ಒಂದು ದೊಡ್ಡ ಬ್ಯಾಗ್ ಬುಕ್ ಮಾಡಿದ್ದೆ ನಾನು. 2 ದಿನ ಈ ರೆಸಾರ್ಟ್ಗೆ ಹೋದಾಗ 2 ದಿನ ಸ್ಟೇ ಆಗ್ತೀನಲ್ಲ, ಅವಾಗ ಒಂಚೂರು ಬಟ್ಟೆಗಳನ್ನ ಆ ಬ್ಯಾಗ್ಗೆ ಚಿಕ್ಕ ಬ್ಯಾಗ್ ಹಾಕೋಕ್ಕಾಗ್ತಿರಲಿಲ್ಲ. ಅದಕ್ಕೆ ಒಂದು ದೊಡ್ಡ ಬ್ಯಾಗೆ ತರಿಸಿದ್ದೆ, ಟ್ರಾವೆಲಿಂಗ್ ಬ್ಯಾಗದು. ನೋಡೋಣ ಹೆಂಗೈತೆ ಅಂದ್ಬಿಟ್ಟು. ಮಾಮ್ ಇಷ್ಟ ಆಯ್ತಾ? ನೋಡಿ, ಓ ಸಖತ್ತಾಯ್ತು. ಪರ್ಫೆಕ್ಟ್. ಬಟ್ ತುಂಬುತ್ತಾ ಇಲ್ವಾ ಅಂತ ಗೊತ್ತಿಲ್ಲ, ನೋಡ್ಬೇಕಿದ್ದು ಗೈಸ್. ಇನ್ನೂ ಬ್ಯಾಗು ಹೆಂಗೈತಂತ ನಾವು ಅಮ್ಮ ನೋಡಿಲ್ಲ. ತಗೊಳ್ರಿ ನೋಡ್ರಿ. ಇರು ನಿಮಿಷ, ನಾನೊಂದ್ಸಲ ನೋಡ್ಬಿಡ್ತೀನಿ. ನೋಡ್ತೇನೆ ನನಗೆ. ರೆಡಿ, ಬ್ಯಾಗ್ ಚೆನ್ನಾಯ್ತಾ? ಏನೋ ಇದಕ್ಕೆ CCG ಮಾಡಕ್ಕೆಲ್ಲ ಆಗ್ತಾರಲ್ಲ, ವೈರ್ ಪೈಪ್ ಹಂಗವಲ್ಲ. ಅದೇ ಟ್ರಾವೆಲಿಂಗ್ ಬ್ಯಾಗ್ ಅನ್ನೋದು ಇದಕ್ಕೆ. ಗೈಸ್ ಈ ಬ್ಯಾಗ್ನ ತರಿಸಿದ್ದೇನಿಕಂದ್ರೆ, ಒಂದು ಹಾಕೊಂಡ ಮೇಲೆ ಹಾಕೊಳ್ಳಕ್ಕೆ ಚೆನ್ನಾಗಿದೆ, ಓಕೆನಾ? ಎಲ್ಲ ಬ್ಯಾಗು ಚೆನ್ನಾಗಿರುತ್ತೆ. ದೆನ್ ಲುಕ್ ಆಗಿದೆ, ಹಿಂದೆಗಡೆ ಹೆವಿ ಲುಕ್ ಆಗಿದೆ. ಇನ್ನೊಂದೇನಂದ್ರೆ ಇನ್ನೂ 2 ಇದೆ. ದೆನ್ ಸೇಫ್ಟಿ ಫಾರ್ ಬ್ಯಾಗ್. ಒಂದು ನಿಮಿಷ ಸಿಗ್ತಾನೆ ಇಲ್ಲ. ನನಗೆ ಇದಿಷ್ಟ ಆಯಿತು, ಎಸ್ಪೆಷಲಿ ಇದನ್ನ ಹಿಂಗೆ ಹಾಕ್ಬಿಟ್ಟು ಹಿಂಗೆ ಎಳ್ಕೊಳ್ಳೋದು ಇದಿಷ್ಟ ಆಯಿತು. ದೆನ್ ಇನ್ನೊಂದು, ನಾವು ಈಗ ಒಂದು 3-4 ಜೊತೆ ಬಟ್ಟೆ ತೊಗೊಂಡು ಹೋಗ್ತೀವಲ್ವಾ. ಈಗ ನಾನು 2 ಡೇಸ್ ಟ್ರಿಪ್ಗೆ ಹೋದರೆ ಒಂದು 3 ಜೊತೆ ತೊಗೊಂಡೋಗ್ತೀನಿ. ಬಿಕಾಸ್ ವಿಡಿಯೋ ಇನ್ನೂ ಬೇರೆ ವಿಡಿಯೋ, ಡಿಫ್ರೆಂಟ್ ವಿಡಿಯೋ ಮಾಡ್ಬೇಕಾದ್ರೆ ಡ್ರೆಸ್ ಚೇಂಜ್ ಮಾಡೋಣ ಅಂತ ಅನ್ನೋಕ್ಕೋಸ್ಕರ ಚೇಂಜ್ ಮಾಡ್ತೀನಿ. ಅದಕ್ಕೋಸ್ಕರ ಈ ಒಂದು ದೊಡ್ಡ ಬ್ಯಾಗ್ ತರಿಸ್ತೀನಿ. ಲುಕ್ ಆಗಿದೆ ಅನ್ಕೊಂಡಿದ್ದೀನಿ, ಇಷ್ಟ ಆಯ್ತು. ಅದನ್ನ ಮುಗಿಸ್ಕೊಂಡು ಬಂದು ಶರ್ಟ್ ಚೇಂಜ್ ಮಾಡಿದೆ. ಅದೇ ಶರ್ಟ್ ನಮ್ಮ ಅಪ್ಪ ಈಗ ವಾಪಸ್ಸು ಡ್ಯೂಟಿ ಹಾಕೊಂಡು ಹೋಗ್ತಾರೆ. ಅದೇ ಶರ್ಟ್ ಹಾಕೊಂಡು ಹೋಗ್ತಾರೆ ಗೈಸ್. ಈ ಬ್ಯಾಗು ಟ್ರೆಕ್ಕಿಂಗು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇನ್ನು ನಾನು ಯಾವುದೇ ರೀತಿ ಫಸ್ಟ್ ಒಂದು ಟ್ರೆಕ್ಕಿಂಗ್ ಮಾಡಿಲ್ಲ ನಾನು. ಹೋದ್ರೆ ಯಾವ್ದು ಗೊತ್ತಾ, ಅದು ಕುಮಾರ ಪರ್ವತ ಕೇಳಿ. ಒಬ್ರು ಅಣ್ಣ ಹೇಳಿದ್ರು ಕುಮಾರ ಪರ್ವತ ಸಖತ್ತಾಗಿದೆ, ಟ್ರೆಕ್ಕಿಂಗ್ಗೆ ಪ್ಯಾಕೇಜ್ ಮೇಲೆ ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಅಕಸ್ಮಾತ್ ಏನಾದ್ರು ಟ್ರೆಕ್ಕಿಂಗ್ ಅಂತ ಹೋದ್ರೆ ಅದಕ್ಕೂ ಯೂಸ್ ಆಗುತ್ತೆ ಬ್ಯಾಗ್. ಮನೆಗೆ ಬಂದು ಒಂಚೂರು ಎಡಿಟಿಂಗ್ ವರ್ಕ್ಸ್ ಇತ್ತು, ಅದಕ್ಕೆ ಪಟ್ ಅಂತ ಬೇಗ ಮನೆಗೆ ಬಂದು ನಂದು ವ್ಲಾಗ್ ಎಡಿಟ್ ಇತ್ತು, ಅದನ್ನ ಮುಗಿಸಿದ್ದೆ. ಒಂದು ಪ್ರಮೋಷನ್ದು ಶೂಟ್ ಎಡಿಟ್ ಇತ್ತು, ಆಮೇಲೆ ಶೂಟ್ ಕೂಡ ಮಾಡ್ಬೇಕಿತ್ತು. ಅಪ್ಪ 4:15ಗೆ ಹೊರಡ್ತೀನಿ ಅಂತ ಹೇಳಿದ್ರು ಕೆಲಸಕ್ಕೆ. ಬೇಗ ಬಂದು ಶೂಟ್ ಮುಗಿಸಿ ದೆನ್ ಇವಾಗ ಇನ್ನೊಂದು ಶೂಟ್ ಮಾಡಕ್ ಹೋಗ್ಬೇಕು. ಇಷ್ಟೆಲ್ಲ ಆಯ್ತು. ಇವಾಗ ಟೈಮ್ ಒಂದು 7 ಗಂಟೆ. ಅಂಡ್ ಇನ್ನೊಂದೇನಂದ್ರೆ, ನಮ್ಮ ಮನೆಗೆ 2 ಅಕ್ಕಂದಿರು ಮತ್ತೆ 2 ಪುಟಾಣಿಗಳು ಬಂದಿದ್ರಂತೆ, ನಮ್ಮ ಸಬ್ಸ್ಕ್ರೈಬರ್ಸ್ ಅವರು. ಸೊ ಮನೆಗೆ ಬಂದಿದ್ರು. ಅವ್ರು ಮನೆಗೆ ಬಂದಾಗ ನಾನು ಹೊರಗಡೆ ಹೋಗಿದ್ದೆ. ಅಂಡ್ ನಮ್ಮ ಚೋಟ ಮರಿ ಕೂಡ ಊರಿಗೆ ಹೋಗ್ಬಿಟ್ಟಿದ್ದು. ಅವ್ರು ಇವತ್ತು ಬಂದಿದ್ದಾರೆ, ಬಟ್ ಇವತ್ತು ನಾವಿಲ್ಲ. ಸೊ ಅವರಿಗೆ ಲೈಕ್ ನನಗೆ ಒಂಥರ ಬೇಜಾರಾಗ್ಬಿಡ್ತು. ಸೊ ಸಾರಿ, ಅವರು ಬ್ಲಾಗ್ ನೋಡ್ತಿದ್ರೆ ದಯವಿಟ್ಟು ಸಾರಿ ಕ್ಷಮಿಸ್ಬಿಡಿ. ನೆಕ್ಸ್ಟ್ ಟೈಮ್ ಖಂಡಿತ ಮೀಟ್ ಆಗೋಣ. ನನಗೆ ಗೊತ್ತಿರಲಿಲ್ಲ ನೀವು ಬರ್ತೀರಾ ಅಂದ್ಬಿಟ್ಟು. ಸೊ ನೆಕ್ಸ್ಟ್ ಟೈಮು ಖಂಡಿತ ಮೀಟ್ ಮಾಡುವ. ಬಟ್ ಅಲ್ಲಿಂದ ಬಂದಿರೋದಕ್ಕೆ, ಅವ್ರು ಬಂದಿದ್ದು ಹೊಸಕೋಟೆಯಿಂದ ಅಂತೆ. ಹೊಸಕೋಟೆಯಿಂದ ನನ್ನ ನೋಡೋಕ್ಕಂತ ಬಂದಿದ್ದಾರಲ್ಲ ಅವ್ರಿಗೆಲ್ರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಗೈಸ್. ನಮ್ಮ ಅಮ್ಮ ಹೇಳ್ತಿದ್ರು, ಅವರು ಸಬ್ಸ್ಕ್ರೈಬರ್ಸ್ ಅಂದ್ರೆ ಅಕ್ಕ ಎಲ್ಲ ಬಂದಿದ್ರಲ್ಲ,
ಅವರು ಹೇಳಿದ್ರಂತೆ ಲೈಕ್ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿದ್ವಿ ಬಟ್ ರಿಪ್ಲೈ ಮಾಡ್ತಾ ಇಲ್ಲ ಅವರು ಅಂತ ಹೇಳಿದ್ರಂತೆ. ಆನೆಸ್ಟ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಸಾವಿರಾರು ಮೆಸೇಜ್ ಇರುತ್ತೆ, ನನಗೆ ಯಾರು ಯಾವ ತರ ಮೆಸೇಜ್ ಮಾಡ್ತಾರೆ ಸುಮ್ಮನೆ. ಈಗ ಇಷ್ಟೋ ಹೆಂಗಂದ್ರೆ ಕೆಲವರು ರೀಲ್ಸ್ ಕಳಿಸ್ತಾ ಇರ್ತಾರೆ, ಬರೀ ರೀಲ್ಸ್ ಎಲ್ಲ ಕಳಿಸಿರ್ತಾರೆ, ಆಮೇಲೆ ಒಬ್ರು ಬರೀ ಹಾಯ್ ಅಂತ ಕಳಿಸಿರ್ತಾರೆ, ಇನ್ನೊಬ್ರು ಲಾಂಗ್ ಮೆಸೇಜ್ ಎಲ್ಲ ಕಳಿಸಿರ್ತಾರೆ. ಅವ್ರಿಗೆಲ್ಲ ಖಂಡಿತ ರಿಪ್ಲೈ ಮಾಡಿದ್ದೀನಿ, ನಾನು ನೋಡ್ತಾ ಇರ್ತೀನಿ, ಬಟ್ ಸ್ವಲ್ಪ ಕಷ್ಟನೇ ಮೆಸೇಜ್ಗಳೆಲ್ಲ ನೋಡೋದು. ಸೊ ಅವ್ರು ಹೇಳಿದ್ರಲ್ಲ ಅದಕ್ಕೋಸ್ಕರ ನಿಮ್ಗೆ ಒಂಚೂರು ಹೇಳ್ತಿರೋದು, ದಯವಿಟ್ಟು ಸಾರಿ, ಕ್ಷಮಿಸ್ಬಿಡಿ. ಅದಕ್ಕೆ ಈಗ ಜಸ್ಟ್ ನಮ್ಮ ಅಮ್ಮ ಹೇಳಿದ್ರು ಓಕೆ ಮ್ಯಾಮ್. ನೋಡ್ ನಮ್ಮ ಅಮ್ಮ ಮುಂದೆನೆ ಇವಾಗ ಒಂಚೂರು ಪ್ರೂಫ್ ತೋರಿಸ್ದೆ, ಯಾಕಂದ್ರೆ ನಮ್ಮ ಅಮ್ಮಂಗೆ ಗೊತ್ತಾಗಬೇಕು. ನಮ್ಮ ಅಮ್ಮ ಏನ್ ಅನ್ಕೋತಾರೆ ಅಂದ್ರೆ ನಾನು ರಿಪ್ಲೈನೇ ಮಾಡಲ್ಲ ಅಂತ ಅನ್ಕೋತಾರೆ, ಬಟ್ ನಮ್ಮ ಅಮ್ಮನ ಮುಂದೆ ಒಂಚೂರು ಪ್ರೂಫ್ ತೋರಿಸ್ದೆ, ಇಷ್ಟು ಮೆಸೇಜ್ ಇರುತ್ತಮ್ಮ ಗೊತ್ತಾಗಲ್ಲ ಅಂತ ತೋರಿಸ್ದೆ. ಇವಾಗ ನಮ್ಮ ಅಮ್ಮಂಗೆ ಒಂಚೂರು ರಿಯಲೈಸ್ ಆಯ್ತು. ಓಕೆ ಮ್ಯಾಮ್, ಆಯ್ತು. ಬಂದರು ಬಂದರು ಬಾವ ಬಂದರು, ಬಂದ್ರು ಬಂದ್ರು ಬಂದ್ರು, ಬರ್ಬೇಕು ಬರ್ಬೇಕು ಅಕ್ಕ, ಬರ್ಬೇಕು ಒಳಗಡೆ, ಬರ್ಬೇಕು ಅಕ್ಕ, ಬರ್ಬೇಕು 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 ಒಳಗೆ. ಹಾ ನಡೆ ನಡಿ ಅಕ್ಕ ನೋಡಿ ಅದು ಗೈಸ್, ಒಂದು ಮಹಾಯುದ್ಧ ನಡೆದಿದೆ ಇಲ್ಲಿ. ಅಮ್ಮ ಮಗ ಇವತ್ತು ಯಾಕೋ ಮೂಲಕ್ಕೆ ಹೋಗ್ಬಿಟ್ಟಿದ್ಯಾ? ಬ್ಲಾಗಲ್ಲಿ ಸಾರಿ ಕೇಳೋದಲ್ಲಮ್ಮ, ಇಲ್ಲಿ ಕೇಳಬೇಕು. ದಬಾಕ ಇಟ್ಬಿಟ್ಟು ಹೋಗಿದ್ದೀಯಲ್ಲಿ ನಾನು ನಮ್ ದಿವನ್ ಕಟ್ಟಲ್ಲಿ ಇಟ್ಟಿರ್ತಾರೆ, ನೋಡೋ ನೋಡೋ ಅಂತ ಹೇಳಿ ಎಲ್ಲಾ ಕಡೆ ಹುಡ್ಕುದ್ರಿಲ್ಲ, ಬಿಟ್ಟಿಲ್ಲ, ಅಲ್ಲೆಲ್ಲೂ ಸಿಕ್ಲಿಲ್ಲ. ಚಿರು ದೊಡ್ಡ ತಪ್ಪು ಮಾಡೋಣಮ್ಮ, ಅಮ್ಮ ಚಿರು ದೊಡ್ಡ ತಪ್ಪು ಮಾಡೋಣಮ್ಮ. ಈ ತರ ತಪ್ಪೆಲ್ಲ ಮಾಡ್ತಾರಂತ ಅನ್ಕೊಂಡು, ಆದ್ರೂ ಹೇಳ್ಬೇಕಿತ್ತಕ್ಕ ನಿಮಗೆ, ಅವ್ನು ಹಂಗ್ ಮಾಡ್ತಾನಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್, ಹಂಗೆಲ್ಲ ಮಾಡ್ಬಾರ್ದಿತ್ತು ಚಿರು. ಅಲ್ಲ ಚಿರು ಹಂಗ್ ಮಾಡ್ತಾನಂತ ಅನ್ಕೊಂಡ್ರಿಲ್ಲ. ಬಾಣ ಇಲ್ಲಿ ರಾತ್ರಿ ನೀನ್ ಏನಾದ್ರು ಹೋಗ್ತೀರೋ ಅಂತ ನಾನು ಹೇಳ್ದೆ, ನೈಟ್ ಹೇಳಿದ್ದೆ ಅವನಿಗೆ, ಹ್ಞೂ ಅಂತ ಒಪ್ಕೊಂಡಿದ್ದಾಕ. ನಿಜ ನೈಟು ಅಮ್ಮ ಅವನಿಗೆ ನೈಟು ಹೇಳಿದ್ದೆ, ಹ್ಞೂ ಅಂತ ಒಪ್ಕೊಂಡಿದ್ದ ಚಿರು. ಆವಾಗ್ಲೂ ಹೇಳಿಲ್ಲ ಅವನು ಹೋಗ್ಬಿಟ್ಟು. ಅದು ಇಲ್ಲ ಸುಮ್ನಿರೋಣ. ಒಂದು ಮಾತು ನೆನ್ನೆನು ಹೇಳಿದ್ದೆ, ಇವನು ಒಪ್ಕೊಂಡ್ಬಿಟ್ಟಿದ್ದ, ಆದ್ರೆ ಹೇಳಿಲ್ಲ. ಬೆಳಗ್ಗೆನು ಬಂದ ಒಪ್ಕೊಂಡ, ಹೇಳಿಲ್ಲ. ಮೊನ್ನೆ ಅದು ನಮ್ಮ ಬರ್ತಡೇ ದಿನ ಅದು. ಪಾಪ ಅಣ್ಣ ಬೈಸ್ಕೊಂಡು ಹೋಗ್ತಾನೆ ಇವಾಗ ಮನೆಗೆ. ಅವ್ರ ಅಮ್ಮಗೆ ಕೋಪ ಮತ್ತೆ ಬೇಜಾರೆಲ್ಲ ಏನಕ್ಕೆ ಬಂದಿರೋದಂದ್ರೆ, ಚಿರು ಸುಳ್ಳು ಹೇಳಿದ್ದಾನೆ. ಸುಳ್ಳು ಹೇಳ್ಬಾರ್ದು ನಿನ್ ಮೇಲೆ, ಯಾಕಂದ್ರೆ ಈ ವಯಸ್ಸಿಗೆ ಸುಳ್ಳು ಹೇಳಿದ್ರೆ ಮುಂದಿನ ದಿನಗಳಲ್ಲೂ ಅದೇ ಕಂಟಿನ್ಯೂ ಆಗುತ್ತೆ ಅಂತ ಅವ್ರ ಅಮ್ಮಗೆ ಸಿಕ್ಕಾಪಟ್ಟೆ ಬೇಜಾರಾಗಿರೋದು ಅಷ್ಟೇ. ಅದು ಬಿಟ್ರೆ ಎಂತ ಇಲ್ಲ. ಸಾರಿ ಕೇಳಿದ್ಯಲ್ಲ ಬಿಡು, ಆಗಲಿ. ಈಗ ಹೋಗು ಸುಮ್ಮನೆ ಕೂಗತ್ತಿ ಅಲ್ವಾ, ಮಾತಾಡಲ್ಲ ತಾನೆ. ಹೋಲಿ ಬಾಯ್ ಮಾಡು, ಹುಷಾರು ಹುಷಾರು, ಟೇಕ್ ಕೇರ್, ಬಾಯ್ ಬಾಯ್ ಬಾಯ್. ನಾಳೆ ವ್ಲಾಗಲ್ಲಿ ಅಮ್ಮ ಮಗ ಹಿಂಗ್ ಬರ್ಬೇಕು, ಹಿಂಗೆ ಸ್ಮೈಲಲ್ಲಿ. ಈಗಲೇ ಬರ್ತಾನೆ, ಹೆಂಗೆ ಹೇಳ್ತೀವಿ ಗೊತ್ತಾ, ಮಮ್ಮಿ ಸುಸ್ಸು ಮಾಡ್ಬೇಕು, ಮಮ್ಮಿ ಮಮ್ಮಿ ಚಪ್ಪಲಿ. ಗೈಸ್ ಅದಕ್ಕೆ ನಾವೊಂದು ಪ್ಲಾನೇ, ಕರೆಕ್ಟ್ ಗೈಸ್, ನಾವೇನ್ ಪ್ಲಾನ್ ಹಾಕಿರ್ತೀವಿ ಅಂದ್ರೆ, ಚಿರು ಈಗ ಮೇಲೆ ಹೋಗಿದ ತಕ್ಷಣ ಚಪ್ಪಲಿ ಏನಾದ್ರು ಅಮ್ಮ ಚಪ್ಪಲಿ ಈ ಕಡೆ ಇಡ್ತಾ ಇದೀನಿ, ಅಮ್ಮ ಕೈ ತೊಳಿತಾ ಇದೀನಿ, ವಾಶ್ರೂಮ್ಗೆ ಏನಾದ್ರೆ ಅಮ್ಮ ವಾಶ್ರೂಮ್ಗೆ ಹೋಗ್ತಾ ಇದೀನಿ. ಈಗ ಒಂದ್ಸಲಿ ಟ್ರೈ ಮಾಡೋ ಸಕ್ಕತ್ತಾಗಿರುತ್ತೆ. ಅಮ್ಮ ನಗ್ತಾರೆ, ಖುಷಿ ಆದ್ರೂ ಪಡ್ತಾರೆ.